ದಾಳಿ ಬಗ್ಗೆ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಸರ್, ಕಾಂಗ್ರೆಸ್ ನಾಯಕರೇ ಕೇಂದ್ರಕ್ಕೆ ಇಡಿಗೆ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಯಾರು ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬೇಕು ತಾನೆ. ಕಾಂಗ್ರೆಸ್ ನಾಯಕರು ಯಾರು ಕಾಂಗ್ರೆಸ್ ಅಲ್ಲಿ ನೂರಾರು ನಾಯಕರಿದ್ದಾರೆ, ನೂರಾರು ಜನ ನಾಯಕರಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಈಗ ಸುಮ್ಗೆ ಬೇರೆಯವ್ರ ಮೇಲೆ ಗೂಬೆ ಕುಣಿಸೋದು ಕೆಲಸ ಮಾಡಬಾರ್ದು. ಇಡೀ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆಯಾ? ಕೇಂದ್ರದ ಯಾರು ಸರ್ಕಾರ ಇದೆ? BJP ಸರ್ಕಾರ ತಾನೇ ಇರೋದು. ಈಗ ನಮ್ಮವ್ರು ಯಾರನ್ನ ದೂರು ಕೊಟ್ಟಿದ್ರೆ ಅದು ಯಾರಂತ ಹೇಳಿ. ಈಗ ಒಬ್ಬ ಇಬ್ಬ ನಾಯಕ ಅಂದರೆ ಕಿವೇಳಿ ತೋರಿಸ್ಬೋದು, ನೀನು ಮಾಡಿದ್ಯೋ ನಾನು ಮಾಡಿದ್ಯೋ ಅಂತ. ಸಾವಿರಾರು ಜನ ನಾಯಕರಿದ್ದಾರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಇಡೀ ದೇಶದಲ್ಲಿ ಸಾವಿರಾರು ಜನ ನಾಯಕರಿದ್ದಾರೆ. ಅದು ಯಾರು ಮಾಡಿದಾರೆ ಅಂತ ಹೇಳ್ಬೇಕು ತಾನೆ. ಹೆಸರು ಕುಮಾರಸ್ವಾಮಿ ಮಹಾನಾಯಕ ಇದ್ದಾರೆ ಅಂತ ಹೇಳಿದ್ದಾರೆ ಸರ್. ಯಾರ ಮಹಾನಾಯಕ? ಕಾಂಗ್ರೆಸ್ ಅಲ್ಲಿರೋ ಒಬ್ಬ ಮಹಾನಾಯಕ. ಯಾರು ಕಾಂಗ್ರೆಸ್ಸಲ್ಲಿ ಭಾಳ ಜನ ಮಹಾನಾಯಕ ಇದ್ದಾರೆ. ಯಾರು ಬೇಕಾದಾಗ್ಬೋದು. ಹೆಸರು ಹೇಳ್ಬೇಕು ತಾನೆ, ಹೆಸರು ಹೇಳ್ಬೇಕು. ಆಮೇಲೆ ಇಡಿಯವ್ರು ತನಿಖೆ ನಡೆಸಿದ್ರೆ ನಾವು ಅದ್ರ ಬಗ್ಗೆ ನಾವು ಮಾತಾಡಿ ಉಪಯೋಗ ಇಲ್ಲ. ತನಿಖೆ ಅವ್ರು ಮಾಡ್ತಾರೆ. ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂದರೆ ಇಡಿ ನನ್ನ ಕೈಯಲ್ಲಿದೆಯಾ? ನನ್ನ ಪೋರ್ಟ್ಫೋಲಿಯೋ ಅನ್ನೋದು ನಾನು ಹೇಳೋಕ್ಕೆ ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ. ಇಡಿಯವ್ರು ತನಿಖೆ ಮಾಡ್ತಾರೆ. ತನಿಖೆದಲ್ಲಿ ಏನು ಬರ್ತದೆ ನೋಡುವ. ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಬೇಕಂತಾನೆ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಬೇಕಂತಾನೆ ಅವ್ರು ಸಹಿಸಲಾರೆ. ಬೇಕಂತಾನೆ ಅವ್ರು ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾವ್ರೆ. ಈಗ ಇಡಿಯವ್ರು ತನಿಖೆ ಮಾಡ್ತಾರೆ. ಅದ್ರಲ್ಲಿ ಸತ್ಯ ಗೊತ್ತಾಗ್ತದೆ. ರಾಮನಗರ ಹೆಸರು ಬದಲಾವಣೆ ವಿಚಾರಕ್ಕೆ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಾಗ ಮತ್ತೆ ರಾಮನಗರ ಅಂತ ಪುನರ್ ನಾಮಕರಣ ಮಾಡ್ತಾರೆ. ಯಾವಾಗ ಬರ್ಬೇಕು ತಾನೆ ಅವರು? ಎಲ್ಲ ರಾತ್ರಿ ಕನಸು ನೋಡ್ರೆ ಕುಮಾರಸ್ವಾಮಿ ಹಗ್ಲು ಕನಸು ನೋಡಿದ್ದಾರೆ. ಈ ಜನ್ಮದಲ್ಲಂತೂ ಜನತಾದಳ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೆನ್ಕೊಂಡಿದ್ದಾರೆ ಸರ್ ಇವತ್ತು. ನಾನು ಅವ್ರನ್ನ ಅವಾಗ ನೆನೆಸ್ಕೊಳ್ತಾ ಇರ್ತೀನಿ. ನಾನು ಅವಾಗ ಕುಮಾರಸ್ವಾಮಿನ ನೆನೆಸ್ಕೊಳ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ಲ ಗುರುವೇ, ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು ಅಂದರೆ ಒಬ್ಬ ರಾಜಕಾರಣಿಗೆ ಒಬ್ಬ ಗುರು ಅಂತ ಇರ್ತಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೂ ನನ್ನ ರಾಜಕೀಯ ಗುರು ಮಾನ್ಯ ದೇವೇಗೌಡ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.